ನನ್ನ ಸಹೋದ್ಯೋಗಿಗಳಿಂದ ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಕ್ಕೆ ಇವಾಗ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಅದು ರಾಮನಗರ ಹಾಗೂ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ರೈತರ ವಿರೋಧ ಇದೆ. ಹಾಗೆ ಆಗಲೇ ಆನಂದ್ ಸರ್ ಮಾತಾಡ್ದಂಗೆ ಇದು ಕೂಡ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ದ್ವೇಷ ರಾಜಕಾರಣವನ್ನು ಎಂಕರೇಜ್ ಮಾಡೋದಕ್ಕೆ ಆಗ್ತಾ ಇದೆಯಾ ಅಂತ. ಯಾಕೆಂದರೆ ಯಾವ ರೈತರು ವಿರೋಧವನ್ನು ಮಾಡ್ತಿದ್ದಾರೋ ಆ ರೈತರ ಪರವಾಗಿ ಸಾಕಷ್ಟು ಪಕ್ಷಗಳು ಪರವಾಗಿ ನಿಂತ್ಕೊಳ್ಳೋ ಅಂಥದ್ದು ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ಕಾಣಿಸ್ತಾ ಇದೆ. ಹಾಗಾಗಿ ಈ ಟೌನ್ಶಿಪ್ ವಿಚಾರ ಏನಿದೆ ಅದು ದ್ವೇಷ ರಾಜಕಾರಣಕ್ಕೆ ಮತ್ತಷ್ಟು ಮುನ್ನಡೆಯನ್ನು ಹಾಕ್ಕೊಡುತ್ತಾ ಅಂತ. ಟೌನ್ಶಿಪ್ಗೂ ದ್ವೇಷಕ್ಕೂ ಸಂಬಂಧ ಇಲ್ಲ. ಅದನ್ನು ತಾಳೆ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ನಿಮ್ಮ ಪರಿಕಲ್ಪನೆ ತಪ್ಪು. ಟೌನ್ಶಿಪ್ ರೈತರ ವಿರೋಧ ಜಾಸ್ತಿ ಇದೆ. ರೈತರ ವಿರೋಧ ಜಾಸ್ತಿ ಇದೆ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ನಾನು ಕೂಡ ಆ ಕ್ಷೇತ್ರದವನು. ನನಗೂ ಕೂಡ ಅಲ್ಲಿ ಕ್ಷೇತ್ರದ ಜನ ಮತ ಹಾಕಿದ್ದಾರೆ. ನಾನು ಕೂಡ ಎಲ್ಲವನ್ನು ಕೂಡ ನೋಡಿದ್ದೇನೆ, ಮಾಡಿದ್ದೇನೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾವು ಮಾಡಿದಂಥ ತೀರ್ಮಾನ ಅಲ್ಲ. ಅದು 2006ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಅವರು DLF ಹತ್ರ ಹಣ ತಗೊಂಡಿದ್ದು ಸರ್ಕಾರಕ್ಕೆ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ದು. ಆ ತೀರ್ಮಾನದ ಅಡಿನಲ್ಲಿ ಏನೇನು ಆಗಿತ್ತು ಅನ್ನೋದು ಎಲ್ಲವೂ ಕೂಡ ದಾಖಲೆಗಳು ಹೇಳ್ತದೆ ಹೊರತು ಇದು ರಾಜಕೀಯದ ತೀರ್ಮಾನ ಅಲ್ಲ. ಇವತ್ತು ಆ ಭಾಗಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು, ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ. ಅದರಲ್ಲಿ ದ್ವೇಷ ಪದ ನಿಮ್ಮ ಆಲೋಚನೆ ಇದೆಯಲ್ಲ ಅದು ತಪ್ಪು. ದಯವಿಟ್ಟು ಸರಿಪಡಿಸ್ಕೊಳ್ಳಿ. ನೀವಾಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ ನಾನು ಈ ಜಂಜಾಟದಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ. ಜೊತೆಗೆ ನಾವು ಕೂಡ ಚರ್ಚೆ ಮಾಡ್ತಾಯಿದ್ವಿ, ನೀವು ಹಿಂದೆ ಇದ್ದಂಥ DK ಸುರೇಶ್ ಎಲ್ಲ ಒಂದಷ್ಟು ತಮ್ಮ ಹಾವಭಾವ ಅದರಲ್ಲೂ ಕೂಡ ಒಂಚೂರು ಬದಲಾವಣೆ ಆಗಿದೆ ಅಂತೇಳಿ. DK ಶಿವಕುಮಾರ್ ಅವರು ಮೊದಲನೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು ನನ್ನಿಂದ ಯಾರೂ ಕೂರಬೇಡಿ ಅಂತೇಳಿ ಹೇಳ್ತಾಯಿದ್ರು. ನಿಮ್ಮನ್ನು ಕೂಡ ಕೂರಬೇಡಿ ಅಂತ ಹೇಳಿದಾರ. ಮತ್ತು ಇನ್ನು ಮತ್ತೊಂದು ಪ್ರಶ್ನೆ, ಮೊಮ್ಮಗಳ ಕಾಲ್ಗುಣದ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಅದರಿಂದನೇ CM ಆದರು ಅಂತ. ಕಾಲ್ಗುಣನೂ ಒಳ್ಳೇದಿರ್ಬೋದು, ಅವ್ರ ಶ್ರಮನೂ ಫಲ ಕೊಟ್ಟಿರ್ಬೋದು, ಅವ್ರ ಪೂಜೆನೂ ಫಲಿಸಿರ್ಬೋದು, ಅವ್ರು ನಂಬಿರ್ತಕ್ಕಂಥ ಅಜ್ಜಯ್ಯನ ಆಶೀರ್ವಾದನೂ ಇರ್ಬೋದು. ಸೊ ಇದೆಲ್ಲವೂ ಕೂಡ ಬಂದಿರೋದಕ್ಕೆ ಒಳ್ಳೆಯದಾಗಿದೆ. ಸೊ ಹಿಂದೆ ಕಾಣಿಸ್ಕೋಬೇಡ ನನ್ನ ಅಕ್ಕಪಕ್ಕ ಅಂತ ಏನಾದ್ರು DK ಶಿವಕುಮಾರ್ ಅವರು ಹೇಳಿದ್ದಾರೆ ನಿಮಗೂ ಅಂತ. ನಾನು ಹಿಂದೆ ಕೂತ್ಕೊಳ್ಳೋಕ್ಕೂ ಹೋಗೋದಿಲ್ಲ, ಮುಂದೆ ಬರೋಕ್ಕೂ ಹೋಗೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ? ಸರ್, ಅಕಸ್ಮಾತ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಾದರೆ ರಾಜ್ಯದಲ್ಲಿ ಆಗಬಹುದಾದ ರಾಜಕೀಯ ಬದಲಾವಣೆಗಳು ಏನು ಅಂತ ಒಂದೂವರೆ ವರ್ಷದಿಂದ ಅನೇಕ ಸಲ ನಾವು ಚರ್ಚೆ ಮಾಡಿದ್ದೀವಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. JDSನ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವಂಥ ಪರಿಸ್ಥಿತಿ ಆಗಬಹುದು ಅಂತ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಒಕ್ಕಲಿಗ ವೋಟ್ ಬ್ಯಾಂಕನ್ನು ಹೋಲ್ಸೇಲ್ ಆಗಿ ಕಾಂಗ್ರೆಸ್ಸಿಗೆ ತಗೊಂಡು ಬರ್ತಾರೆ ಅಂತ. ಕಾರಣ ಏನು ಅಂದರೆ 2023ರಲ್ಲಿ ನಾನು ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ, SM ಕೃಷ್ಣ ಅವರ ನಂತರ ಮತ್ತೊಬ್ಬ ಒಕ್ಕಲಿಗನಿಗೆ ಬಂದಿರುವ ಅವಕಾಶ ಅಂತ ಅಂದಾಗಲೇ 5-6% ಓಟ್ಗಳ ಈ ಕಡೆ ಬಂದವು. ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗೇ ಬಿಟ್ಟರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬರ್ತಾವಲ್ಲ ಅಂತ. ಇದು ರಾಜಕಾರಣದ ಸಮಯ ಅಲ್ಲ, ಇದು ಕಷ್ಟದ ಸಮಯ, ಅಭಿವೃದ್ಧಿಯ ಕಾಲ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕಾಲ, ರಾಜ್ಯದ ಹಿತ ಕಾಪಾಡುವಂಥ ಕಾಲ. ಆ ಕಾಲದ ಬಗ್ಗೆ ನೀವು ಎಲ್ಲ ಚಿಂತನೆ ಮಾಡೋಣ. ಎಸ್ ಸರ್, 2028ರಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಮಾತನ್ನು ಕನಕಪುರದಲ್ಲಿ ರೋಡ್ ಶೋನಲ್ಲಿ ಹೇಳ್ತಾಯಿದ್ರು. ಈಗ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಜೊತೆಯಾಗಿ ಹೋದ್ರೇ ಮುಂದೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಆದರೆ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಒಂದು ಹೇಳ್ತಾರೆ, ಪಕ್ಷ ಸಂಘಟನೆ ಮತ್ತು ಪಕ್ಷಕ್ಕಾಗಿ ಯಾರು ದುಡಿತಾರೆ ಅವ್ರು ನನ್ನಿಂದ ಬರಬಹುದು, ಅಧಿಕಾರ ಬೇಕಾದವರು DK ಶಿವಕುಮಾರ್ ಹಿಂದೆ ಹೋಗ್ಬೋದು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಇವರ ಸ್ಟೇಟ್ಮೆಂಟು ಕಾರ್ಯಕರ್ತರ ಮಧ್ಯೆ ಕನ್ಫ್ಯೂಸ್ ಆಗಲ್ವ ಸರ್? ಅವರೇನು ಹೇಳಿದ್ದಾರೆ, ಅಧಿಕಾರ ಬೇಕಾದವರು ನೀವು ಮುಖ್ಯಮಂತ್ರಿ ಹತ್ರ ಹೋಗ್ರಪ್ಪ, ಕೆಲಸ ಮಾಡಬೇಕಾದವ್ರು ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿದೆ? ತಪ್ಪೇನು ಕಾಣಿಸಲ್ವಲ್ಲ? ಅಲ್ಲ, ತಪ್ಪೇನು ಕಾಣಿಸೋದಿಲ್ವಲ್ಲ. ತಪ್ಪು ಯಾವ ರೀತಿ ಅರ್ಥ ತಪ್ಪಿದೆ? ಪಕ್ಷ ಸರ್ಕಾರದ ಜೊತೆ ಕೆಲಸ ಮಾಡೋದಿಲ್ಲ. ಪಕ್ಷದ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರ ಪಡೆ ಬೇಕು. ಸೊ ಆ ಕಾರ್ಯಕರ್ತರ ಪಡೆಯನ್ನು ಕಟ್ಟುವಂಥ ಕೆಲಸ ನನ್ನ ಮುಂದೆ ಇದೆ. ನೀವು ಅಧಿಕಾರ ಬೇಕು ಅಂತಂದರೆ ಅಧಿಕಾರ ಕೊಡೋಕ್ಕೆ ನನಗಾಗಲ್ಲ, ನೀವು ಅಲ್ಲೋಗಿ ಅಂತ ಹೇಳಿದ್ದಾರೆ. ಅಂದರೆ ಕಾರ್ಯಕರ್ತರಿಗೆ ಆಯ್ಕೆ ಮಾಡ್ಕೋಬೇಕು. ಈಗ ಅವ್ರು ಹೇಳಿರೋದನ್ನ ನೀವು ತಪ್ಪಾಗಿ ಅರ್ಥೈಸ್ಕೊತಾ ಇದ್ದೀರ ಹೊರತು ಅದರಲ್ಲೇನು ತಪ್ಪೇನೂ ಇಲ್ಲ. ಸರ್, ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಅವ್ರಿಗೆ ಹಿತಶತ್ರುಗಳೇ ಜಾಸ್ತಿ ಇದ್ದಾರೆ. ರಾಜಣ್ಣ ಅವರು ತುಮಕೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಯಾವ ಟ್ರಬಲ್ ಶೂಟರು ಅಸ್ಸಾಂ ಎಲೆಕ್ಷನ್ ನೋಡ್ಕೊಳ್ರಿ ಅಂತ ಹೇಳ್ತಾರೆ.
ಈ ರೀತಿ ಪರಿಸ್ಥಿತಿ ಇದ್ದಾಗ ಹೇಗೆ ಅಧಿಕಾರ ಮಾಡೋಕ್ಕೆ ಬಿಡ್ತಾರಾ? ಈ ರೀತಿ ಹಿತಶತ್ರುಗಳೇ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಾಗವಾಗಿ ಅಧಿಕಾರ ಮಾಡೋದಕ್ಕೆ ಬಿಡ್ತಾರ? ನೋಡಿ, ಒಂದು ಮನೆ ಅಂತ ಅಂದಮೇಲೆ ಒಂದೊಂದು ಅಭಿಪ್ರಾಯಗಳು, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯಗಳಿರ್ತದೆ. ಸೊ ಅದನ್ನು ನಿಭಾಯಿಸ್ಕೊಂಡು ಹೋಗೋವಂಥ ಕೆಲಸ ಶಿವಕುಮಾರ್ ಅವ್ರು ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಚರ್ಚೆಗಳು ಬೇರೆ ಬೇರೆ ರೀತಿ ಚರ್ಚೆಗಳು ಬರ್ತದೆ. ರಾಜಣ್ಣವರು ಕೂಡ ಮೊದಲಿಂದನೂ ಕೂಡ ಶಿವಕುಮಾರ್ ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಅವ್ರಿಗೂ ಕೂಡ ಅವ್ರ ಮೇಲೆ ವಿಶ್ವಾಸ ಇದೆ. ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಅನ್ನೋವಂಥ ನಂಬಿಕೆ ನನಗಿದೆ. ಸರ್, ಇನ್ನೊಂದು, ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಕೊಡಲಿಲ್ಲ ಅಂದರೆ ದೇಶ ನೋಡುವಂತೆ ಮಾಡ್ತೀನಿ ಅಂತ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರಂತೆ. ಈ ರೀತಿ ಇದ್ದಾಗ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಸಾಕಷ್ಟು ಜಗ್ಗಾಟ ನಡೆಯುತ್ತೆ. ಬ್ಲಾಕ್ ಮೇಲ್ ಮಾಡಿ, ಅಂದರೆ ಈ ಹಿಂದೆ ಎಲ್ಲ ಚರ್ಚೆ ಆಗ್ತಾ ಇತ್ತು, BJP ಜೊತೆ ಹೋಗಿ ಸರ್ಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಎಲ್ಲ ನಡೀತಾ ಇತ್ತು. ಇದಕ್ಕೆ ಹೈಕಮಾಂಡ್ಗೆ ಏನಾದರೂ ಬ್ಲಾಕ್ ಮೇಲ್ ಮಾಡಿ ನೀವು CM ಪಟ್ಟ ಪಡ್ಕೊಂಡ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇಲ್ಲ, ಇದೆಲ್ಲವೂ ಕೂಡ ನಿಮ್ಮ ಊಹಾಪೋಹಗಳಿಗೆ ಸೇರಿರ್ತಕ್ಕಂಥದ್ದು. ಈ ಥರದ ಚಿಂತನೆ ಶಿವಕುಮಾರ್ ಅವರ ಕನಸಿನಲ್ಲೂ ಬಂದಿಲ್ಲ ಅಂತ ಕಾಣಿಸ್ತದೆ. ಸರ್, ತಮಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಆಸ್ಪಿರೇಷನ್ಗಳು ಏನು ಮತ್ತು ಎಷ್ಟು ಅನ್ನೋದರದ ಅಂದಾಜು ಇದೆಯಾಗಿ ಸದ್ಯದ ಮಟ್ಟಿಗೆ? ವಿಪರೀತ ಭಾರ ಆಗ್ಬೋದು ಅದು. 3 ವರ್ಷಗಳ ಆಡಳಿತದಲ್ಲಿ ಗ್ಯಾರಂಟಿ ಯೋಜನೆ ಹೇಳ್ತಾ ಬಂದ ಕಾರಣಕ್ಕಾಗಿ ಜನರಿಗೆ ಅಭಿವೃದ್ಧಿ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಅವ್ರು ರೋಡ್ ನೋಡ್ತಾರೆ, ಚರಂಡಿ ನೋಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ, ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆ. ಅಭಿವೃದ್ಧಿ ಅನ್ನೋದು ಜನರ ಕಣ್ಣಿಗೆ ಕಾಣಿಸೋದಕ್ಕೆ ಆರಂಭವಾಗದ ಹೊರತು ಚುನಾವಣೆಗೆ ತಾವು ಹೋಗೋದಕ್ಕೆ ಬಹಳ ಕಷ್ಟ ಆಗ್ಬೋದು. ಒಂದು ಅಂದಾಜು ಇದೆಯಾ ಆಸ್ಪಿರೇಷನ್, ನಿರೀಕ್ಷೆಗಳು ಹೆಂಗಿದ್ದಾವೆ, ಆ ನಿರೀಕ್ಷೆಗಳ ಭಾರ ಎಷ್ಟಿದೆ ಅಂತ? ನಿರೀಕ್ಷೆಗಳು ಸಾಕಷ್ಟಿದೆ. ನಿರೀಕ್ಷೆಗಳು ಸರಿಪಡಿಸ್ಲಿಕ್ಕೆ, ನಿರೀಕ್ಷೆಗಳನ್ನು ಈಡೇರಿಸಲಿಕ್ಕೆ ಭಾಳ ವೇಗವಾಗಿ ಕೆಲಸ ಮಾಡಬೇಕಾಗುತ್ತದೆ. ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕಾಗ್ತದೆ. ಎಲ್ಲೆಲ್ಲಿ ತೊಡಕುಗಳಿದೆ ಅದನ್ನು ನಿವಾರಣೆ ಮಾಡಬೇಕಾಗ್ತದೆ. ಇದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಜನರ ನಿರೀಕ್ಷೆ, ಇನ್ನೊಂದು ಕಡೆ ನಿಮ್ಮದೇ ಪಕ್ಷದ ಶಾಸಕರುಗಳ ನಿರೀಕ್ಷೆ. ಮೊದಲನೇ ಶಾಸಕಾಂಗ ಪಕ್ಷದ ಸಭೆ ನಡೆದಾಗಲೇ 36 ಶಾಸಕರು ಪತ್ರ ಕೊಟ್ಟಿದ್ದರು. ಸರ್, ಮಂತ್ರಿಗಳು ನಮ್ಮ ಮಾತು ಕೇಳ್ತಿಲ್ಲ, ನಮ್ಮ ಕೆಲಸಗಳಾಗ್ತಿಲ್ಲ ಅಂತ. ಆನಂತರ ಬಹಿರಂಗವಾಗಿ ಮಾತಾಡಿದರು, ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಬಹಿರಂಗವಾಗಿ ಮಾತಾಡಿದರು. ಶಾಸಕರ ನಿರೀಕ್ಷೆಗಳನ್ನು ಈಡೇರಿಸಬೇಕಾಗಿದೆ. ನಿಮ್ಮದೇ ಪಕ್ಷದ ಶಾಸಕರು ಮಾತ್ರ ಅಲ್ಲ, ಶಾಸಕರನ್ನು ಸುಧಾರಣೆ ಮಾಡಬೇಕು. ಸಾರ್ವಜನಿಕರ ಏನು ಬೇಡಿಕೆಗಳಿದೆ, ಸಾರ್ವಜನಿಕರ ಆಶೋತ್ತರಗಳೇನಿದೆ, ಅದನ್ನು ಕೂಡ ಸರಿಪಡಿಸ್ಬೇಕಂತ ಜವಾಬ್ದಾರಿ ಇದೆ. ಖಂಡಿತ ನೀವೇ ಹೇಳ್ತೀರಿ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಆ ವಿಶ್ವಾಸ ನನಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.